ಅದಾನಿ 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 ಅದಾನಿ. ನಮಸ್ಕಾರ ಸ್ನೇಹಿತರೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಇತ್ತೀಚೆಗಷ್ಟೇ ಡಿಕೆ ಶಿವಕುಮಾರ್ ಮನೆಗೆ ಉದ್ಯಮಿ ಅದಾನಿ ಅವರನ್ನು ಕರೆಸಿಕೊಂಡು 22,000 ಕೋಟಿ ಪ್ರಾಜೆಕ್ಟ್ ಅನ್ನು ಕೊಟ್ಟಿದ್ದಾರೆ. ಇದರಿಂದ ಡಿಕೆ ಶಿವಕುಮಾರ್ ಅವರಿಗೆ ಲಾಭ ಆದ್ರೂ ಏನು? ಮುಂದಿನ ಚುನಾವಣೆಗೆ 2,000 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆಯಾ? ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಿದ್ರೆ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನದಿಂದ ಇಳಿತಾರಾ? ಮತ್ತೊಂದು ಕಡೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಬಿಜೆಪಿಯವರು. ಜೊತೆಗೆ ಸಚಿವ ನಾಗೇಂದ್ರರನ್ನು ಪ್ರಾಸಿಕ್ಯೂಷನ್ ಮಾಡಲು ಸಿಬಿಐ ಗವರ್ನರ್ ಬಳಿ ಅನುಮತಿ ಕೋರಿದೆ. ಹಾಗಿದ್ರೆ ನಾಗೇಂದ್ರ ಅರೆಸ್ಟ್ ಆಗ್ತಾರಾ? ಹಾಗೂ ಐಎಎಸ್ ಅಧಿಕಾರಿ ಜ್ಞಾನೇಂದರ್ ಕುಮಾರ್ ನಾಪತ್ತೆಯಾಗಿದ್ದಾರೆ. ಅದಕ್ಕೆ ಕಾರಣವೇನು? ಪ್ರಿಯಾಂಕ್ ಖರ್ಗೆಗೂ ಜ್ಞಾನೇಂದರ್ ಕುಮಾರ್ಗೂ ಸಂಬಂಧವಾದ್ರೂ ಏನು? ಪ್ರಿಯಾಂಕ್ ಖರ್ಗೆ ತೊಡೆ ತಟ್ಟಿ ಮೋದಿ ಮತ್ತು ಅಮಿತ್ ಶಾಗೆ ಚಾಲೆಂಜ್ ಹಾಕಿದ್ದು ಯಾಕೆ? ಡಿಕೆ ಶಿವಕುಮಾರ್ಗೆ ಈ 3 ವಿಚಾರಗಳು ದೊಡ್ಡ ತಲೆನೋವಾಗಿ ಬಿಟ್ಟಿದೆ. ಕೂಡಲೇ ಮುಖ್ಯಮಂತ್ರಿಯನ್ನು ದೆಹಲಿಗೆ ಬರಲು ರಾಹುಲ್ ಗಾಂಧಿ ಎಚ್ಚರಿಕೆ ನೀಡಿದ್ದಾರೆ. ಏನಿ ಸುದ್ದಿ? ಎಲ್ಲಾ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ಈ ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ಅಧಿಕಾರದಿಂದ ಬಿಟ್ಟು ತೊಲಗಲಿ ಎಂದು ನೀವು ಕೂಡ ಬಯಸುವ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಮ ಪ್ರಕಾರ 2028ಕ್ಕೆ ಡಿಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗ್ತಾರಾ? ಎಸ್ ಆರ್ ನೋ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ರಾಹುಲ್ ಗಾಂಧಿ ಯಾವಾಗ ನೋಡಿದ್ರು ಅದಾನಿ ಅದಾನಿ ಅಂತ ಜಪ ಮಾಡ್ತಿರ್ತಾರೆ. ಬಿಜೆಪಿ ಯಾವುದೇ ಪ್ರಾಜೆಕ್ಟ್ ಅದಾನಿಗೆ ಕೊಟ್ಟರೂ ಅದರಲ್ಲಿ ಭ್ರಷ್ಟಾಚಾರ ಇರುತ್ತೆ. ದೇಶವನ್ನೇ ಅದಾನಿಗೆ ಮೋದಿ ಮಾರಿಬಿಟ್ಟಿದ್ದಾರೆ ಅಂತೆಲ್ಲ ಮಾತನಾಡುತ್ತಾರೆ. ಆದರೆ ಅದೇ ಕಾಂಗ್ರೆಸ್ ರಾಜ್ಯಗಳು ಅದಾನಿಗೆ ಪ್ರಾಜೆಕ್ಟ್ ಕೊಟ್ರೆ ರಾಹುಲ್ ಗಾಂಧಿ ಮಾತನಾಡೋದೇ ಇಲ್ಲ. ಯಾಕೆ ಆವಾಗ ದೇಶನ ಮಾರೋದಿಲ್ವಾ? ಈಗ ಕರ್ನಾಟಕದಲ್ಲಿ ಒಂದು ಸುರಂಗ ಪ್ರಾಜೆಕ್ಟ್ ಅನ್ನು ಅದಾನಿ ಕಂಪನಿಗೆ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಅದರ ಬೆಲೆ 22,000 ಕೋಟಿ. ಇದರಿಂದ ಡಿಕೆ ಶಿವಕುಮಾರ್ಗೆ ಆಗುವ ಲಾಭವೇನು? ರಾಹುಲ್ ಗಾಂಧಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದು ನಿಜಾನ? ನೋಡೋಣ ಬನ್ನಿ. ಸ್ನೇಹಿತರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇದೆ. ಮೊದಲ 2.5 ವರ್ಷ ಅಧಿಕಾರಕ್ಕಾಗಿ ಸಿದ್ದು ಹಾಗೂ ಡಿಕೆಶಿ ಜಗಳ ಆಡಿದ್ರು. ಆನಂತರ ಅಧಿಕಾರ ಸಿಕ್ಕ ಮೇಲೆ ಮಂತ್ರಿಗಳ ಖಾತೆ ವಿಚಾರದಲ್ಲಿ ಗೊಂದಲಗಳು ನಡೆಯಿತು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ರೂಪಾಯಿ ನುಂಗಿ ನೀರು ಕುಡಿದಿದ್ದ ನಾಗೇಂದ್ರಗೆ ಮತ್ತೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಇವರನ್ನು ಅಧಿಕಾರದಿಂದ ಕೆಳಗಿಳಿಸದಿದ್ದರೆ ಬಿಜೆಪಿಯವರು ಹೋರಾಟ ಮಾಡಲು ಸಿದ್ಧರಾಗಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಬಳಿಕ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಮೊದಲ ಮುಂಗಾರು ಅಧಿವೇಶನ ಇನ್ನೇನು ಮುಗಿಯುತ್ತಲೇ ಬಂದಿದೆ. ಆದರೆ ಮೊದಲ ದಿನದಿಂದ ಇಂದಿನವರೆಗೂ ಕೂಡ ಅಧಿವೇಶನದಲ್ಲಿ ಜನಸಾಮಾನ್ಯರ ಸಮಸ್ಯೆಗಳ ಕುರಿತು ಚರ್ಚೆ ನಡೆದಿಲ್ಲ. ಕೇವಲ ಪ್ರತಿಭಟನೆಯದ್ದೇ ಸದ್ದು, ಗದ್ದಲ. ಅಧಿವೇಶನದ ಆರಂಭದಲ್ಲಿ ಬಿಜೆಪಿ ನಾಯಕರು ನಾಗೇಂದ್ರ ಅವರನ್ನು ಸಚಿವ ಸ್ಥಾನದಿಂದ ಕೈಬಿಡದೆ ಇದ್ದಲ್ಲಿ ಸದನ ನಡೆಯಲು ಬಿಡುವುದಿಲ್ಲ ಎಂದು ಹೇಳಿದ್ರು. ಅದೇ ರೀತಿಯಲ್ಲಿ ಸದನದ ಒಳಗೆ ಮತ್ತು ಹೊರಗೆ ನಾಗೇಂದ್ರ ಅವರನ್ನು ಕೈಬಿಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದೆ. ಆದರೆ ಇದ್ಯಾವುದಕ್ಕೂ ಜಗ್ಗದ ಆಡಳಿತ ಪಕ್ಷ ಕಾಂಗ್ರೆಸ್ ಸಿಎಂ ಡಿಕೆ ಶಿವಕುಮಾರ್ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನದ ಜೊತೆಗೆ ಹೆಚ್ಚಿನ ಜವಾಬ್ದಾರಿ ನೀಡಿದ್ದಾರೆ. ಇದೇ ಕಾರಣ ಬಿಜೆಪಿಯವರಿಗೆ ಒಂದು ಅಸ್ತ್ರವಾಗಿ ಬದಲಾಗಿದೆ. ಇದರ ನಡುವೆಯೇ ಸಿಬಿಐ ನಾಗೇಂದ್ರ ಅವರ ಪ್ರಾಸಿಕ್ಯೂಷನ್ ನಡೆಸಲು ಅನುಮತಿ ಕೋರಿದೆ. ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಇದೀಗ ಸಿಬಿಐ ಮನವಿಯನ್ನು ಪುರಸ್ಕರಿಸಲಿದ್ದಾರಾ ಅಥವಾ ಇಲ್ಲವೋ ಎನ್ನುವ ಕಾದು ನೋಡೋಣ ತಂತ್ರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಂದರೆ ಬಿಜೆಪಿ ಹೋರಾಟ ನಡೆಸುತ್ತಿರುವ ಸಂದರ್ಭದಲ್ಲಿ ಅವರನ್ನು ಸಚಿವ ಸಂಪುಟ ಸ್ಥಾನದಿಂದ ಕೈಬಿಟ್ಟರೆ ಜನರಿಗೆ ತಪ್ಪು ಮಾಹಿತಿ ರವಾನಿಸಿದಂತಾಗುತ್ತದೆ ಎಂಬ ಕಾರಣಕ್ಕಾಗಿ ನಾಗೇಂದ್ರ ಅವರನ್ನು ಬೆಂಬಲಿಸುತ್ತಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಇನ್ನು ಸಿಬಿಐ ಏನಾದರೂ ನಾಗೇಂದ್ರರನ್ನು ಅರೆಸ್ಟ್ ಮಾಡಿದರೆ ಮತ್ತೆ ಅವರಿಗೆ ಸಚಿವ ಸ್ಥಾನ ಹೋಗಲಿದೆ ಹಾಗೂ ಸರ್ಕಾರಕ್ಕೆ ಮುಜುಗರವಾಗಲಿದೆ. ಅದರ ಬದಲು ಡಿಕೆ ಶಿವಕುಮಾರ್ ಮೊದಲೇ ನಾಗೇಂದ್ರ ಕೈಯಲ್ಲಿ ರಾಜೀನಾಮೆ ಕೊಡಿಸಿದರೆ ಸರ್ಕಾರಕ್ಕೆ ಅವಮಾನ ತಪ್ಪುತ್ತದೆ. ಮತ್ತೊಂದು ಕಡೆ ಕರ್ನಾಟಕದ ಐಎಎಸ್ ಅಧಿಕಾರಿ ಜ್ಞಾನೇಂದರ್ ಕುಮಾರ್ರನ್ನು ಇತ್ತೀಚೆಗಷ್ಟೇ ಪ್ರಿಯಾಂಕ್ ಖರ್ಗೆ ಅವರು ಹಾಡಿ ಹೊಗಳಿದ್ದರು.
ಇದರ ಬೆನ್ನಲ್ಲೇ ಇಡಿ ಜ್ಞಾನೇಂದ್ರ ಕುಮಾರ್ ಮನೆ ಮೇಲೆ ದಾಳಿ ನಡೆಸಿದೆ. ಆದರೆ ಜ್ಞಾನೇಂದ್ರ ಕುಮಾರ್ ಎಲ್ಲೂ ಕೂಡ ಕಾಣಿಸುತ್ತಿಲ್ಲ. ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಹೇಳೋದೇನೆಂದ್ರೆ, ಜ್ಞಾನೇಂದ್ರ ಕುಮಾರ್ ಅವರ ತಂದೆಗೆ ಆರೋಗ್ಯ ಸ್ಥಿತಿ ಸರಿ ಇಲ್ಲ, ಅದಕ್ಕಾಗಿ ಅವರ ತಂದೆಯನ್ನು ನೋಡಲು ರಜೆ ಪಡೆದು ಊರಿಗೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಅವರ ತಂದೆ ಹೇಳೋದೇನೆಂದ್ರೆ, ನನ್ನ ಮಗ ಇಲ್ಲಿಗೆ ಬಂದಿಲ್ಲ, ನಾನು ಆರೋಗ್ಯವಾಗಿದ್ದೀನಿ, ನನ್ನ ಮಗ ಕಾಣಿಸುತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಸಲಿಗೆ ಯಾಕೆ ಜ್ಞಾನೇಂದ್ರ ಕುಮಾರ್ ತಪ್ಪಿಸಿಕೊಂಡು ಓಡಾಡ್ತಿದ್ದಾರೆ? ರಾಜ್ಯ ಸರ್ಕಾರ ಇವರನ್ನು ಉಳಿಸಲು ಪ್ರಯತ್ನ ಮಾಡುತ್ತಿದೆಯಾ? ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುತ್ತೆ, ಕೆಪಿಎಸ್ಸಿ ಸ್ಕ್ಯಾಮ್ ಬಗ್ಗೆ ನೀವು ಕೇಳೇ ಇರ್ತೀರಾ. ಈ ಜ್ಞಾನೇಂದ್ರ ಕುಮಾರ್ ಕೆಪಿಎಸ್ಸಿಯ ಇನ್ಚಾರ್ಜ್ ಆಗಿದ್ರು. ಆ ಸಂದರ್ಭದಲ್ಲಿ 100 ಕೋಟಿ ಹಗರಣ ನಡೆದಿದೆ ಎಂಬ ಸುದ್ದಿಗಳು ಕೇಳಿ ಬಂದಿತ್ತು. ಇದೇ ಕಾರಣಕ್ಕೆ ಇಡಿ ದಾಳಿ ನಡೆಸಿದೆ. ಆದರೆ ದಾಳಿ ನಡೆಯುತ್ತೆ ಎಂದು ತಿಳಿದು ತನ್ನ ಮನೆಯಲ್ಲಿ ಒಂದೇ ಒಂದು ಪೇಪರ್ ಅನ್ನು ಇಡದೆ ಜ್ಞಾನೇಂದ್ರ ಕುಮಾರ್ ತಪ್ಪಿಸಿಕೊಂಡು ಓಡಾಡ್ತಿದ್ದಾರೆ. ಆದರೆ ರಾಜ್ಯ ಸರ್ಕಾರವು ಮಾತ್ರ ಅವರನ್ನು ಉಳಿಸಲು ಪ್ರಯತ್ನ ಪಡುತ್ತಿದೆ. ಅದಕ್ಕೆ ಕಾರಣ ಏನು ಎಂಬುದು ಕೆಲವು ದಿನದಲ್ಲಿ ಕಾದು ನೋಡಬೇಕು. ಇನ್ನು ಮತ್ತೊಂದು ಕಡೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಚಾಲೆಂಜ್ ಹಾಕಿದ್ದಾರೆ. ನಿಮಗೆ ತಾಕತ್ತಿದ್ರೆ ಯಾವುದೇ ಟೆಲಿಪ್ರಾಂಪ್ಟರ್ ಉಪಯೋಗಿಸದೆ ಒಂದೇ ಮಾತರಂ ಹಾಡಿರಿ. ನೀವೇನಾದ್ರೂ ಒಂದೇ ಮಾತರಂ ಹಾಡಿಬಿಟ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೆಲ್ಲ ಜೋರಾಗಿ ಮಾತನಾಡಿದ್ದಾರೆ. ಅಸಲಿಗೆ ಕಾಂಗ್ರೆಸ್ ಅವರು ಸ್ವಾತಂತ್ರ್ಯ ದಿನದಂದು ಕಚೇರಿಯಲ್ಲಿ ಒಂದೇ ಮಾತರಂ ಹಾಡನ್ನು ಅರ್ಧಕ್ಕೆ ನಿಲ್ಲಿಸುತ್ತಾರೆ. ಅದನ್ನ ಪ್ರಶ್ನಿಸಿದ್ರೆ ಮೋದಿ ಮತ್ತು ಅಮಿತ್ ಶಾ ಹಾಡಿ ತೋರಿಸಲಿ ಅಂತಾರೆ. ಮೋದಿ ಮತ್ತು ಅಮಿತ್ ಶಾ ದೇಶಭಕ್ತಿ ಪ್ರಶ್ನಿಸೋಕೆ ಈ ಪ್ರಿಯಾಂಕ್ ಖರ್ಗೆಗೆ ಏನ್ ಅಧಿಕಾರ ಇದೆ? ಸರಿಯಾಗಿ ವಿದ್ಯಾಭ್ಯಾಸವಿಲ್ಲ, ಟ್ಯಾಲೆಂಟೂ ಇಲ್ಲ, ಕೇವಲ ತಂದೆಯ ಹೆಸರಿನಿಂದ ರಾಜಕೀಯಕ್ಕೆ ಬಂದು ಮಿನಿಸ್ಟರ್ ಆಗಿದ್ದಾರೆ. ಯಾವಾಗ ನೋಡಿದರೂ ಮೋದಿ, ಅಮಿತ್ ಶಾ ಹಾಗೂ RSS ಬಗ್ಗೆ ಮಾತನಾಡದೆ ಹೋದರೆ ಈ ಪ್ರಿಯಾಂಕ್ ಖರ್ಗೆಗೆ ತಿಂದಿದ್ದು ಹರಗೋದಿಲ್ಲ ಅನ್ಸುತ್ತೆ. ಮುಂದಿನ ಚುನಾವಣೆಯಲ್ಲಿ ಜನರೇ ಇವರಿಗೆ ಬುದ್ಧಿ ಕಲಿಸ್ತಾರೆ. ಇನ್ನು ಬಹುಮುಖ್ಯವಾದ ಸುದ್ದಿ ಏನೆಂದ್ರೆ, ಉದ್ಯಮಿ ಗೌತಮ್ ಅದಾನಿ ಅವರು ಮೊನ್ನೆಯಷ್ಟೇ ಡಿಕೆ ಶಿವಕುಮಾರ್ ಮನೆಗೆ ಭೇಟಿ ಕೊಟ್ಟಿದ್ರು. ಇದಕ್ಕೆ ಕಾರಣ ಏನೆಂದ್ರೆ, ಬೆಂಗಳೂರಿನ ಸಿಲ್ಕ್ ಬೋರ್ಡ್ನಿಂದ ಹೆಬ್ಬಾಳದವರೆಗಿನ ಸುರಂಗ ಮಾರ್ಗವನ್ನು ಅದಾನಿ ಗ್ರೂಪ್ಗೆ ನೀಡುವುದಕ್ಕೆ ಖುದ್ದು ಡಿಕೆ ಶಿವಕುಮಾರ್ ಅವರೇ ಅದಾನಿ ಅವರನ್ನು ಮನೆಗೆ ಕರೆಸಿಕೊಂಡಿದ್ರು. ಈ ರಾಹುಲ್ ಗಾಂಧಿ ದಿನಕ್ಕೆ 100 ಬಾರಿ ಅಂಬಾನಿ ಹಾಗೂ ಅದಾನಿ ಅವರ ಜಪ ಮಾಡ್ತಿರ್ತಾರೆ. ಎಲ್ಲಾ ಭಾಷಣದಲ್ಲಿ ಮೋದಿ ಅದಾನಿಗೆ ದೇಶವನ್ನ ಮಾರಿಬಿಟ್ಟಿದ್ದಾರೆ ಅಂತೆಲ್ಲ ಮಾತನಾಡುತ್ತಾರೆ. ಆದರೆ ತಮ್ಮವರೇ ಆದ ಡಿಕೆ ಶಿವಕುಮಾರ್ ಮನೆಗೆ ಕರೆದು ಒಂದು ಪ್ರಾಜೆಕ್ಟ್ ನ ಅವರಿಗೆ ಕೊಡ್ತಾರೆ ಅಂದಾಗ ಯಾಕೆ ರಾಹುಲ್ ಗಾಂಧಿ ಮಾತನಾಡುತ್ತಿಲ್ಲ? ಮೂಲಗಳಿಂದ ತಿಳಿದು ಬಂದಿರುವ ಮಾಹಿತಿ ಏನೆಂದ್ರೆ, ಈ 16ರಿಂದ 18 ಕಿಲೋಮೀಟರ್ ಸುರಂಗದ ಮಾರ್ಗಕ್ಕೆ ಖರ್ಚಾಗುತ್ತಿರುವ ಹಣ 22,000 ಕೋಟಿ. ಅಂದರೆ 1 ಕಿಲೋಮೀಟರ್ಗೆ ಬರೋಬ್ಬರಿ 1,350 ಕೋಟಿ ರೂಪಾಯಿ ಖರ್ಚಾಗುತ್ತಿದೆ. ಈ ಪ್ರಾಜೆಕ್ಟ್ ಅದಾನಿ ಕಂಪನಿಗೆ ಹೋದ್ರೆ ಡಿಕೆ ಶಿವಕುಮಾರ್ಗೆ 10% ಅಂದರೆ 2,000 ಕೋಟಿ ಕಿಕ್ ಬ್ಯಾಕ್ ಸಿಗುತ್ತೆ ಎಂಬ ಗಾಳಿ ಸುದ್ದಿಗಳು ಕೇಳಿ ಬರುತ್ತಿವೆ. ಈ ಹಣವನ್ನು ಡಿಕೆ ಶಿವಕುಮಾರ್ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಡ್ತಾರೆ. ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಸುಮ್ಮನಿದ್ದಾರೆ ಅನಿಸುತ್ತೆ. ಇದರಲ್ಲೇ ಗೊತ್ತಾಗುತ್ತೆ, ರಾಹುಲ್ ಗಾಂಧಿ ಯಾವಾಗಲೂ ಅದಾನಿ ವಿರುದ್ಧವಾಗಿ ಜನರ ಮುಂದೆ ಮಾತನಾಡುತ್ತಾರೆ. ಆದರೆ ಅವರದ್ದೇ ತೆಲಂಗಾಣ, ಕರ್ನಾಟಕ ಹಾಗೂ ಕೇರಳದ ಕಾಂಗ್ರೆಸ್ ಸರ್ಕಾರಗಳು ಕೂಡ ಎಲ್ಲಾ ಪೋರ್ಟ್ಗಳ ನಿರ್ಮಾಣಕ್ಕೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಅದಾನಿಗೆ ಕೊಡುತ್ತಿದ್ದಾರೆ. ಆದರೆ ಬಿಜೆಪಿ ಮಾಡಿದರೆ ಇದು ದೇಶವನ್ನು ಮಾರುವ ಕೆಲಸ. ಆದರೆ ಕಾಂಗ್ರೆಸ್ ಮಾಡಿದರೆ ಮಾತ್ರ ಇದು ಡೆವಲಪ್ಮೆಂಟ್. ಅದು ಹೇಗೆ ಅನ್ನೋದನ್ನ ರಾಹುಲ್ ಗಾಂಧಿ ಅವರೇ ಉತ್ತರ ಕೊಡಬೇಕು. ಒಟ್ಟಿನಲ್ಲಿ ಈ 3 ವಿಚಾರಗಳು ಡಿಕೆ ಶಿವಕುಮಾರ್ ಅವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿವೆ. ಡಿಕೆ ಶಿವಕುಮಾರ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೋ ಕಾದು ನೋಡಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.